ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ 8ನೇ ಅಧ್ಯಾಯ 8ನೇ ಎಪಿಸೋಡ್ ಮಾಡ್ತಾಯಿದ್ದೀನಿ. 8ನೇ ಅಧ್ಯಾಯ ಆರಂಭಿಸೋಣ. ಶ್ರೀ ಗಣೇಶ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮಿಂದ್ರ ನೀಲಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ಹೃದಯ ಮುದಾ ದೇಸ್ ಸದಾ ಯೋಗಿಭಿ. ಈ 8ನೇ ಅಧ್ಯಾಯದಲ್ಲಿ, ಇದಕ್ಕಿಂತ ಮುಂಚೆ 7ನೇ ಅಧ್ಯಾಯ, ಅಲ್ಲಿ ಮಿತ್ರಸೇನ ಎಂಬುವ ರಾಜನು 12 ವರ್ಷ ವಸಿಷ್ಠರ ಶಾಪಕ್ಕೆ ಗುರಿಯಾಗಿ ಬ್ರಹ್ಮರಾಕ್ಷಸನಾಗಿ, ನಂತರ ಬ್ರಾಹ್ಮಣಿಯ ಶಾಪಕ್ಕೆ ಗುರಿಯಾಗಿ ಗೌತಮರ ಮೇರೆಗೆ ಅವನು ಶ್ರೀ ಕ್ಷೇತ್ರವಾದ ಗೋಕರ್ಣಕ್ಕೆ ಬಂದು ತನ್ನ ಪಾಪ ಪರಿಹಾರ ಮಾಡ್ಕೊಳ್ತಾನಂತ 7ನೇ ಅಧ್ಯಾಯದಲ್ಲಿ ಇದೆ. ಈ 8ನೇ ಅಧ್ಯಾಯದಲ್ಲಿ ನಾಮಧಾರಕರು ಸಿದ್ಧಮುನಿಗಳಿಗೆ ಕೇಳ್ತಾರೆ, ಅವರು ಗೋಕರ್ಣದಲ್ಲಿ ಎಷ್ಟು ಕಾಲ ಇದ್ದರು, ಮತ್ತು ಅವರು ಪುಣ್ಯಕ್ಷೇತ್ರ ಸಂದರ್ಶಿಸುವುದರಿಂದ ಅವ್ರಿಗೇನಾಗಬೇಕಾದದ್ದು, ಅವ್ರಿಗೇನು ಬೇಕು, ಯಾಕೆ ಅವರು ಸಂದರ್ಶಿಸ್ತಾರೆ ಅಂತ ಕೇಳ್ತಾರೆ. ಹಾಗೂ ಶ್ರೀಪಾದಗಳು ಅವ್ರ ಚರಿತ್ರೆ ಹೇಳ್ರಿ ಅವ್ರ ಬಗ್ಗೆ ಅಂತ ಹೇಳ್ತಾರೆ. ಹಾಗೂ ಸಿದ್ಧಮುನಿಗಳು ಹೇಳಲು ಪ್ರಾರಂಭಿಸ್ತಾರೆ. ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷ ವಾಸವಾಗಿದ್ದು, ಮುಂದೆ ಅವರು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ 4 ತಿಂಗಳು ವಾಸ ಮಾಡ್ತಾರೆ. ಆನಂತರ ಅಲ್ಲಿಂದ ನಿವೃತ್ತಿ ಸಂಗಮಕ್ಕೆ ಬಂದು ಕುರುಪುರವ ಸೇರ್ತಾರೆ. ಕುರುವಪುರ, ಇದನ್ನು ಕುರುದೊಡ್ಡಿನೂ ಅಂತಾರೆ. ಆ ಸಂಗಮ ಕೃಷ್ಣ ಮತ್ತು ವೇಣಿ 2 ಪವಿತ್ರವಾದ ನದಿಗಳು, ಜಗತ್ಪ್ರಸಿದ್ಧ ಆದದ್ದು ಕುರುಪುರವ. ಕೃಷ್ಣ ಮತ್ತು ವೇಣಿ ಪವಿತ್ರವಾದ ನದಿಗಳು, ಇವೆರಡೂ ಅಲ್ಲಿ ಸಂಗಮ ಇದೆ. ಅಲ್ಲಿ ಶ್ರೀಪಾದರು ಅಲ್ಲಿ ಅದೃಶ್ಯರಾಗಿ ಕುರುಪುರವದಲ್ಲಿ, ಮುಂದೆ ಅವರು ಗುಪ್ತ ರೂಪದಲ್ಲಿ ಅಲ್ಲೇ ವಾಸ ಮಾಡ್ತಾರೆ. ಆಮೇಲೆ ಅಲ್ಲಿ ಅದೃಶ್ಯರಾಗಿ ಮತ್ತೊಂದು ಅವತಾರವನ್ನು ತಾಳ್ತಾರೆ ಬೇರೆ ಕಡೆಗೆ. ಅದು ಮುಂದೆ ಬರುತ್ತೆ ಅಧ್ಯಾಯದಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ. ಇಲ್ಲಿ ಗುಪ್ತವಾಗಿ ವಾಸ ಮಾಡಿ ಭಕ್ತರು ಬಂದ ಕಷ್ಟಗಳನ್ನು ನಿವಾರಿಸುತ್ತಾ ಅವರಿಗೆ ಅನುಗ್ರಹಿಸ್ತಾರೆ ಅಂತ ಹೇಳ್ತಾರೆ. ಮುಂದೆ ಸಿದ್ಧಮುನಿಗಳು ಹೇಳ್ತಾರೆ, ಶ್ರೀಪಾದರು ಸಾಕ್ಷಾತ್ ಭಗವಂತ ಅವತಾರ, ಅವರು ಯಾಕೆ ಪುಣ್ಯಕ್ಷೇತ್ರಗಳಿಗೆ, ಪುಣ್ಯ ನದಿಗಳಿಗೆ ಪರ್ಯಟನೆ ಮಾಡ್ತಾರೆ ಅಂತ. ಆವಾಗ ಸಿದ್ಧಮುನಿಗಳು ಮತ್ತೆ ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಪುಣ್ಯಕ್ಷೇತ್ರ ನದಿಗಳು ಅವುಗಳ ಸಂದರ್ಶಿಸಿದಾಗ, ಭಕ್ತರು ಅಲ್ಲಿ ಹೋದಾಗ ಅವರ ಪಾಪ ಪರಿಹಾರವಾಗುತ್ತದೆ, ಮಲಿನವಾಗುತ್ತವೆ. ನಂತರ ಈ ಥರ ಮುನಿಗಳು, ದೇವರು ಅಲ್ಲಿ ಸಂದರ್ಶಿಸಿದಾಗ ಮತ್ತೆ ಅವುಗಳಿಗೆ ಪುಣ್ಯ ತುಂಬಿಕೊಳ್ಳುತ್ತೆ. ಮತ್ತು ಜನರು ತಮ್ಮ ಪಾಪವನ್ನು ಅಲ್ಲಿ ಹೋಗಿ ಪರಿಹಾರ ಮಾಡಿಕೊಂಡು ಪುಣ್ಯವನ್ನು ಸಂಪಾದಿಸ್ತಾರೆ. ಅದಕ್ಕೆ ಶ್ರೀಪಾದರು ಅಲ್ಲಿ ಪರ್ಯಟನೆ ಮಾಡಿದರು, ಅಲ್ಲಿ ಹೋದರು ಗೋಕರ್ಣಕ್ಕೆ. ಅವರ ವೃತ್ತಾಂತ ಹೇಳ್ತೀನಿ, ನೀನು ಶ್ರದ್ಧೆಯಿಂದ ಕೇಳು. ಯಾರ್ದು? ಶ್ರೀಪಾದರ ವೃತ್ತಾಂತ ಹೇಳ್ತೀನಿ ಅಂತಾರೆ ಸಿದ್ಧಮುನಿಗಳು. ಕುರುಪುರದಲ್ಲಿ ವೇದವಿಧವಾದ ಸದ್ಬ್ರಾಹ್ಮಣನೊಬ್ಬನಿದ್ದ. ಒಂದು ವೃತ್ತಾಂತ ಹೇಳ್ತೀನಿ ಕೇಳು. ಅವನ ಭಾರ್ಯ ಅಂಬಿಕೆ. ಅವರಿಗೆ ಎಷ್ಟು ವರ್ಷಗಳಾದರೂ ಹುಟ್ಟಿದ ಮಕ್ಕಳು ಸಾಯ್ತಾ ಇರ್ತಾರೆ. ಕೊನೆಗೆ ಒಬ್ಬ ಮಗನ ಬದುಕ್ತಾನೆ, ಆದರೆ ಅವನು ಮಂದಗತಿ ಮತ್ತು ಬುದ್ಧಿಹೀನ. ಅವನು 8 ವರ್ಷ ಆದಮೇಲೆ ಅವನಿಗೆ ಒಂದು ಉಪನಯನ ಮಾಡ್ತಾರೆ. ಅವ್ರ ತಂದೆ ಅವನ್ನ ವಿದ್ಯಾವಂತನಾಗಲಿ ಅಂತ ಭಾಳ ಪ್ರಯತ್ನ ಮಾಡ್ತಾನೆ. ಮಂತ್ರ ಹೇಳಿಕೊಡೋಕ್ಕೆ ಹೇಳಿದರೂ ಕೂಡ ಅವನು ಒಂದು ಮಂತ್ರ ಅವನು ಕಲಿಯಲ್ಲ. ಗುರುಗಳ ಕಡೆ ಕಳಿಸಿದ್ರು ಕಲಿಯಲ್ಲ. ಮುಂದೆ ಅವನಿಗೆ ಹೊಡಿತಾ ಇರ್ತಾನೆ, ತುಂಬ ಅವನು ಬುದ್ಧಿವಂತ ಆಗಲಿ ಅಂತ. ಅವಳ ತಾಯಿ ಅಡ್ಡ ಬಂದು, ಅಂಬಿಕೆ, ಅವನು ಹೊಡಿಬೇಡಿ, ಎಷ್ಟೋ ವರ್ಷಗಳ ಮೇಲೆ ನಾನು ವೃತ್ತವನ್ನು ಮಾಡಿ ಅವನು ಪಡೆದಿದ್ದೀನಿ, ಅವನು ಹಾಗೇ ಇದ್ದು ಬಿಡಲಿ, ಅವನು ಹಾಗೇ ಸುಖವಾಗಿರಲಿ ಬಿಡಿ ಅಂತಂತಾಳೆ. ಆವಾಗ ಅವನ ತನ್ನ ಮಗನ ಬಗ್ಗೆ ಕೊರಗಿ ಸತ್ತೋಗ್ಬಿಡ್ತಾನೆ ತಂದೆ ಒಂದಿನ. ಆ ತಾಯಿ ಮತ್ತು
ಆ ಮೂರ್ಖ ಬುದ್ಧಿಹೀನ ಇಬ್ಬರು ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡುವಾಗ ಆ ಊರಿನ ಜನರೆಲ್ಲ ಆಡ್ಕೋತಾ ಇರ್ತಾರೆ, ಏನಯ್ಯ ನೀನು ನಿಮ್ಮ ತಾಯಿ ತಂದ ಅಕ್ಕಿನ ಊಟ ಮಾಡಿಕೊಂಡು ಅನ್ನ ಊಟ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದ, ನಾಚಿಕೆ ಆಗಲ್ವಾ? ನೀನು ನದಿಗೆ ಹೋಗಿ ನೀರು ತಂದಾದರೂ ಬದುಕಬಾರ್ದ ಕಷ್ಟಪಟ್ಟು, ಇಲ್ಲೇ ನದಿಯಲ್ಲಿ ಬಿದ್ದು ಸತ್ತೋಗ್ಬಿಡು, ಯಾಕೆ ನಿನ್ನ ಜನ್ಮ? ಆವಾಗ ಅದನ್ನು ದಿನಾಲು ಕೇಳಿ ಅವನು ಬೇಜಾರು ಮಾಡಿಕೊಂಡು ಅಮ್ಮನಿಗೆ ಹೇಳ್ತಾನೆ, ನನಗೆ ಬೇಜಾರಾಗಿದೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಓಡ್ತಾ ಇರುವಾಗ ಅವಳ ತಾಯಿನೂ ಬೇಸತ್ತು ಅವಳು ಆತ್ಮಹತ್ಯೆಗೆ ಅವನ ಜೊತೆಗೆ ಹೋಗ್ತಾಳೆ. ಓಡುವ ಶ್ರೀಪಾದರ ನಡುವೆ ದರ್ಶನ ಕೊಡ್ತಾರೆ. ಅಮ್ಮ, ಆತ್ಮಹತ್ಯೆ ಮಾಡುವುದು ದೊಡ್ಡ ಪಾಪ. ಅವಂಗಂತಾರೆ, ನೀನು ಬ್ರಾಹ್ಮಣ, ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಬ್ರಹ್ಮಹತ್ಯಾ ದೋಷವು ಅದರ ಜೊತೆ ಆತ್ಮಹತ್ಯಾ ದೋಷವು ಎರಡೂ ನೀನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾದದ್ದು. ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು. ಅದಕ್ಕೆ ಈ ಜನ್ಮದಲ್ಲಿ ಸಹನೆಯಿಂದ ತಾಳ್ಮೆಯಿಂದ ಇದ್ದು ಬಂದ ಕಷ್ಟವನ್ನು ಅನುಭವಿಸು ಅಂತ ಹೇಳ್ತಾರೆ ಇಬ್ಬರು. ಆಮೇಲೆ ನೀನು ಈ ಜೀವನದಲ್ಲಿ ನೀನು ಈ ಜೀವನದಲ್ಲಿ ಶಿವಪೂಜೆಯನ್ನು ಮಾಡಿ ನಿರಂತರವಾಗಿರು, ಅಂದರೆ ಮುಂದಿನ ಜನ್ಮದಲ್ಲಿ ನನ್ನಂಥ ಮಗುವನ್ನು ನೀನು ಪಡೆಯಬಹುದು ಅಂತ ಹೇಳ್ತಾರೆ ಆ ಅಂಬಿಕೆಗೆ. ಒಂದು ಉಜ್ಜಯಿನಿ ನಗರದಲ್ಲಿ ನಡೆದ ಘಟನೆ ಹೇಳ್ತೀನಿ ಕೇಳು ಅಂತ ಶ್ರೀಪಾದರು ಹೇಳ್ತಾರೆ ಅಂಬಿಕೆಗೆ. ಅಮ್ಮ, ಉಜ್ಜಯಿನಿ ಪಟ್ಟಣದಲ್ಲಿ ಚಂದ್ರಸೇನ ಎಂಬ ರಾಜನಿರ್ತಾನೆ. ಅವನ ಸ್ನೇಹಿತ ಮಣಿಭದ್ರ ಎನ್ನುವನು ಚಿಂತಾಮಣಿ ಎಂಬ ಒಂದು ಮಣಿಯನ್ನು ಶಿವನಿಂದ ವರವಾಗಿ ಪಡೆದಿರ್ತಾನೆ. ಆ ಮಣಿ ಸರ್ವತ್ವವನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಬೇರೆ ರಾಜರು ಅದನ್ನು ದಂಡೆತ್ತಿ ಬಂದು ಪಡೆಯೋದಕ್ಕೋಸ್ಕರ ದಂಡೆತ್ತಿ ಬರ್ತಾ ಇರ್ತಾರೆ. ಒಂದು ದಿನ ಪ್ರದೋಷ ಪೂಜೆ, ಆ ರಾಜ ಮತ್ತು ಮಣಿಭದ್ರ ಸೇರಿ ಶಿವನ ಪೂಜೆ ಮಾಡುವಾಗ ಆ ಊರಿನ ಗೋಪಪಾಲಕರು, ದನ ಮೇಯಿಸೋ ಹುಡುಗರೆಲ್ಲ ತಮ್ಮ ಮನೆ ಮುಂದೆ ಶಿವಲಿಂಗ ನೆಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಬಿಲ್ವಪತ್ರೆ ಎಲೆಗಳಿಂದ, ಹೂವಿನಿಂದ. ಆವಾಗ ಅವರ ತಾಯಂದರು ಬಂದು ಊಟಕ್ಕೆ ಬನ್ನಿ, ಸಾಕು ಪೂಜೆ ಸಾಕು ಅಂತ ಎಲ್ಲರೂ ಕೂಗಿದಾಗ ಎಲ್ಲ ಮಕ್ಕಳು ಹೋದರೆ ಒಂದು ಗೋಪಪಾಲಕ ಒಬ್ಬನ ಅಲ್ಲೇ ಕೂತ್ಕೊಂಡು ಶಿವನ ಪೂಜೆ ಮಾಡ್ತಾನೇ ಇರ್ತಾನೆ ಭಕ್ತಿಯಲ್ಲಿ ತಲ್ಲೀನ ಆದಾಗ ಅವನ ತಾಯಿ ಬಂದು ಆ ಪೂಜಾ ಸಾಮಗ್ರಿಗಳನ್ನೆಲ್ಲ ಚೆಲ್ಬಿಡ್ತಾಳೆ. ಆವಾಗ ಅವನು ಬೇಜಾರು ಮಾಡಿಕೊಂಡು, ಎಂಥ ಕೆಲಸ ಮಾಡಿದೆ, ನನಗೆ ಒಳ್ಳೆ ಭಕ್ತಿ ಉಂಟಾಗ್ತಾ ಇತ್ತು ಶಿವನಲ್ಲಿ. ಅವ ಶಿವನು ಪ್ರತ್ಯಕ್ಷನಾಗಿ ಹೇಳ್ತಾನೆ ಅವನಿಗೆ, ನೀನು ನನ್ನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದ್ದರಿಂದ ನನ್ನ ಸಾಯುಜ್ಯವನ್ನು ಪಡೆಯಬಲ್ಲೆ ಅಂಥೇಳಿ, ನಿನ್ನ ಅಮ್ಮನೂ ಕೂಡ ಈ ಪಾಪ ಮಾಡಿದ್ದಾಳೆ, ಪೂಜಾ ಸಾಮಗ್ರಿಗಳನ್ನೆಲ್ಲ ಎತ್ತಿ ಹಾಕಿದ್ದಾಳೆ, ಆದರೂ ಕೂಡ ಅವಳು ಮುಂದಿನ ಜನ್ಮದಲ್ಲಿ ವಿಷ್ಣು ಜನನಿ ಆಗ್ತಾಳೆ. ಯಾಕಂದರೆ ಅವಳು ನಿನ್ನ ಮಾಡಿರೋ ಪೂಜೆ ವಿಧಿವಿಧಾನವನ್ನು ನೋಡಿದ್ದಾಳೆ. ಪೂಜೆ ಮಾಡಿದರೂ ಸಹಿತ ಪುಣ್ಯ, ಮಾಡುವುದನ್ನು ನೋಡಿದರೂ ಸಹಿತ ಪುಣ್ಯ ಬರುತ್ತದೆ. ವಿಷ್ಣುವಿನ ಜನನಿಯಾಗಿ ಮುಂದಿನ ಜನ್ಮದಲ್ಲಿ ಅವತಾರ ತಾಳ್ತಾಳೆ ಅಂತ ಹೇಳಿ ಶಿವನು ಹೊರಟೋಗ್ತಾನೆ ಅಲ್ಲಿಂದ. ಅಲ್ಲಿ ಬಂದ ರಾಜರೆಲ್ಲ ಆ ಲಿಂಗಕ್ಕೆ ದಿವ್ಯವಾದ ತೇಜಸ್ಸು ಬರುತ್ತೆ ಆ ಮಗು ಪೂಜೆ ಮಾಡೋದು ನೋಡಿ. ಆ ರಾಜ ಮತ್ತು ಮಣಿಭದ್ರ ಇಬ್ಬರೂ ಸೇರಿಕೊಂಡು ಆ ಮಗುವಿನ ಹತ್ರ ಬಂದು ಆ ಲಿಂಗವನ್ನು ನೋಡಿ ಆಶ್ಚರ್ಯಪಟ್ಟು, ಇನ್ನು ಮಿಕ್ಕದ ದೇಶದ ರಾಜರೆಲ್ಲ ಬಂದು ಅದಕ್ಕೆ ನಮಸ್ಕಾರ ಮಾಡಿ, ಅವರು ಆ್ಯಕ್ಚುಲಿ ದಂಡೆತ್ತಿ ಬಂದಿರೋದು ಆ ಮಣಿಗೋಸ್ಕರ. ಅವರು ಆ ಧನವನ್ನು ಕೊಟ್ಟು, ಗೋಪಪಾಲಕನಿಗೆ ಧನವನ್ನು ಕೊಟ್ಟು ಆ ಶಿವಲಿಂಗ, ಪ್ರಕಾಶವಾದ ಶಿವಲಿಂಗವನ್ನು ನಮಸ್ಕಾರ ಮಾಡಿ ಹೊರಟು ಹೋಗ್ಬಿಡ್ತಾರೆ ಎಲ್ಲ ರಾಜರು. ಮುಂದೆ ಆ ಪಾಲಕನ ತಾಯಿ ಮುಂದಿನ ಜನ್ಮದಲ್ಲಿ ಯಶೋದೆಯಾಗಿ ವಿಷ್ಣುವಿನ ಜನನಿ ಆಗ್ತಾಳೆ. ಜನನಿ ಅಂದರೆ ಸಾಕು ತಾಯಿಯಾಗಿ ಜನ್ಮ ತಾಳ್ತಾಳೆ ಅವಳು ಮುಂದಿನ ಜನ್ಮದಲ್ಲಿ. ವಿಷ್ಣುವಿನ ಸಾಕು ತಾಯಿಯಾಗಿ ಜನ್ಮ ತಾಳ್ತಾಳೆ. ಯಾಕಂದರೆ ಶಿವ ಅವನಿಗೆ ವರ ಕೊಟ್ಟಿದ್ದರು, ನೀನು ವಿಷ್ಣುವಿನ ಜನನಿ ತಾಯಿಯಾಗು. ತಾಯಿ ಅಂದರೆ ಸಾಕು ತಾಯಿ. ಇಲ್ಲಿ ಶ್ರೀಪಾದರಂತಾರೆ ಅಂಬಿಕೆ, ನೀನು ಅದೇ ಥರ ಆಗ್ತೀಯಾ? ಅಂಬಿಕೆ ಅಂತಾಳೆ, ಮುಂದಿನ ಜನ್ಮದಲ್ಲಿ ಅದು ಈ ಜನ್ಮದಲ್ಲಿ ನಾನೇನು ಮಾಡಲಿ, ಇಂಥ ಮಗನ್ನ ನನ್ನ ಗಂಡನೂ ಇಲ್ಲ, ಇಂಥ ಮಗನ ಕಟ್ಕೊಂಡು ಹೇಗೆ ಜೀವನ ಮಾಡಲಿ? ನೋಡಮ್ಮ, ನೀನು ನಿರಂತರವಾಗಿ ಶಿವಪೂಜೆ ಮಾಡು, ಅಂದರೆ ನಾನು ಮುಂದಿನ ಜನ್ಮದಲ್ಲಿ ನನ್ನ ಹತ್ರನೇ ಮಗ ಹುಡ್ತಾನೆ ನಿನಗೆ ಅಂತ ಹೇಳ್ತಾನೆ.
ಆದರೆ ನೀನು ನಿರಂತರವಾಗಿ ಶಿವಪೂಜೆ ಮಾಡಲೇಬೇಕಾದದ್ದು ಅಂತ ಹೇಳ್ತಾರೆ. ನಂತರ ಅವಳು ಮನೆಗೆ ಬಂದು ಈಗ ಆಮೇಲೆ ಆ ಮಗುನ ಆ ಮೂರ್ಖನ ಕರೆದುಕೊಂಡು ತಲೆ ಮೇಲೆ ಕೈ ಇಡ್ತಾರೆ ಶ್ರೀಪಾದ ವಲ್ಲಭರು. ತಕ್ಷಣ ಅವನು ಬೃಹಸ್ಪತಿ ಈ ಥರ ಆಗಿಬಿಡ್ತಾನೆ, ಮಂತ್ರ ವೇದ ಎಲ್ಲ ಪಾರಂಗತನಾಗಿ. ಮುಂದೆ ಅವಳು ಊರಿಗೆ ಬಂದು ತನ್ನ ಮಗನೊಂದಿಗೆ ಶಿವಪೂಜೆಯಲ್ಲಿ ನಿರಂತರವಾಗಿ ಜೀವನ ಕಳೀತಾಳೆ ಅಂಥೇಳಿ ಇಲ್ಲಿಗೆ 8ನೇ ಅಧ್ಯಾಯ ಮುಕ್ತಾಯವಾಗುತ್ತದೆ. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿಯ ನಮಃ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 9ನೇ ಅಧ್ಯಾಯ ಸಂಚಿಕೆಗೆ ಕಾಯಿರಿ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.